ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ಆಗಲಿ, ಯಾವುದೇ ದೇವ್ರ ಪೂಜೆ ಆದ್ರೂ ನಾನ್ ವೆಜ್ ತಿನ್ನೋದ್ರ ಬಗ್ಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ಸೊ ಇದೇ ಪ್ರಕಾರ ವರಮಹಾಲಕ್ಷ್ಮಿಯ ಹಬ್ಬಕ್ಕೂ ಮುಂಚೆ ಅಥವಾ ಹಬ್ಬ ಆದಮೇಲೆ ಎಷ್ಟು ದಿನದವರೆಗೂ ನಾನ್ ವೆಜ್ನ ತಿನ್ನಬಾರ್ದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನ್ ವೆಜ್ ಪ್ರಿಯರು ಬೈಕೊಂಬೇಡಿ, ಬಟ್ ಆದರೂ ವರಮಹಾಲಕ್ಷ್ಮಿ ವ್ರತ ಮಾಡಿರ್ತೀವಲ್ಲ, ಸೊ ಆ ಒಂದು ಕಾರಣಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ 5 ದಿನ, ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ 5 ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು. ಸೊ ದಯವಿಟ್ಟು ವರಮಹಾಲಕ್ಷ್ಮಿ ವ್ರತ ಮಾಡೋರು ಈ ಒಂದು ನಿಯಮನ ತಪ್ಪದೇ ಪಾಲಿಸಬೇಕು. ಕಷ್ಟಪಟ್ಟು ಹಬ್ಬ ಮಾಡಿರ್ತೀರ, ಈಗ ಶುಕ್ರವಾರ ಹಬ್ಬ ಮಾಡಿರ್ತೀರ, ವೀಕೆಂಡ್ ಬರುತ್ತೆ, ಸಾಟರ್ಡೆ ಸಂಡೇ ಅಥವಾ ಸಾಟರ್ಡೆ ಇಲ್ದರೂ ಸಂಡೇನಾದರೂ ನಾನ್ ವೆಜ್ ಮಾಡಬೇಕು ಅಂತ ಎಷ್ಟೊಂದು ಮನೆಗಳಲ್ಲಿ ಇರುತ್ತೆ. ಸೊ ವರಮಹಾಲಕ್ಷ್ಮಿ ವ್ರತ ಒಂದು ಮುಖ್ಯವಾದ ವ್ರತ ಆಗಿರೋದ್ರಿಂದ ದಯವಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ 5 ದಿನದವರೆಗೂ ನಾನ್ ವೆಜ್ನ ಮಾಡಬೇಡಿ. ಜೊತೆಗೆ ವರಮಹಾಲಕ್ಷ್ಮಿ ಬಿಫೋರ್ ಯಾಕೆ ಮಾಡಬಾರ್ದು ಅಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ತುಂಬ ಸಿದ್ಧತೆಗಳನ್ನ ಮಾಡ್ಕೊತಾ ಇರ್ತಾರೆ. ಸೊ ನಾವು ಯಾವ ರೀತಿ ಮೈಲಿಗೆ ಅಂತ ನಾವು ತುಂಬ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವೋ ಆ ಒಂದು ಕಾರಣಕ್ಕೋಸ್ಕರ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಈ ಒಂದು ವ್ರತಕ್ಕೆ ಸಿದ್ಧತೆ ಮಾಡ್ಕೋತಾ ಇರ್ತೀರಲ್ವ, ಸೊ ಆ ಒಂದು ಕಾರಣಕ್ಕೋಸ್ಕರ ಹಬ್ಬಕ್ಕಿಂತ ಮುಂಚೆ 5 ದಿನವೂ ಮನೇಲಿ ನಾನ್ ವೆಜ್ನ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಈವನ್ ನನಗೆ ಗೊತ್ತಿರೋ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ 21 ದಿನ 48 ದಿನದವರೆಗೂ ಮನೆಯಲ್ಲಿ ನಾನ್ ವೆಜ್ ಮಾಡೋದಿಲ್ಲ. ಯಾಕಂದರೆ ವ್ರತ ಮಾಡಿರ್ತಾರಲ್ವ, ಸೊ ಆ ಒಂದು ಕಾರಣಕ್ಕೆ ಮನೇಲೂ ನಾನ್ ವೆಜ್ ಮಾಡಲ್ಲ, ಹೊರಗಡೆನೂ ಕೂಡ ನಾನ್ ವೆಜ್ ತಿನ್ನಲ್ಲ. ಅಷ್ಟು ಕಟ್ಟುನಿಟ್ಟಾಗಿ ಕೂಡ ನಿಯಮನ ಪಾಲಿಸ್ತಾರೆ. ಬಟ್ ಕೆಲವು ಮನೆಗಳಲ್ಲಿ ಈ ಒಂದು ನಿಯಮ ತುಂಬ ಕಷ್ಟ. ಯಾಕಂದರೆ ಎಲ್ಲ ಗಂಡಸರು ಒಂದೇ ಥರ ಇರೋದಿಲ್ಲ. ಎಷ್ಟೋ ಜನ ಕಮೆಂಟಲ್ಲಿ ಹೇಳಿದ್ದಾರೆ ನಮ್ಮ ಮನೇಲಿ ಕೇಳಲ್ಲ ಅಂತ. ಸೊ ಆ ಕಾರಣಕ್ಕೆ ಕನಿಷ್ಠ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು, ಅಂದರೆ ಕನಿಷ್ಠ ಪಕ್ಷ 5 ದಿನನಾದರೂ ಮನೇಲಿ ನಾನ್ ವೆಜ್ ಮಾಡಬೇಡಿ. ಸೊ ಈ ಒಂದು ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.